ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜಡ್ಜ್ಮೆಂಟ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಇವಾಗ ನೀವು ಈ ಜಡ್ಜ್ಮೆಂಟ್ ಕಾರ್ಡ್ನ ಹೆಂಗೆ ಗುರ್ತಿಸ್ತೀರಾ? ಕೆಳಗಡೆ ಕ್ಲಿಯರ್ ಆಗಿ ಜಡ್ಜ್ಮೆಂಟ್ ಅಂತ ಬರ್ದಿರುತ್ತೆ, ಅದರಿಂದ ಗುರ್ತಿಸ್ಬೋದು. ಇಲ್ಲ ಅಂತಂದರೆ ಇದನ್ನ ಹೆಂಗೆ ಗುರ್ತಿಸ್ಬೋದು ಅಂತ ಅಂದರೆ, ನೀವು ಈ ಥರ ಒಂದು ಲೇಡಿ ಈ ಥರ ಒಂದು ಅವೇರ್ನೆಸ್ ಕೊಡ್ತಾ ಇರೋ ಥರ, ಮತ್ತು ಎಲ್ಲರೂ ಅವ್ರನ್ನ ಗೈಡೆನ್ಸ್ ಕೇಳ್ತಾ ಇರೋ ಥರ ಈ ಥರ ನೀವು ಒಂದು ಕಾರ್ಡ್ ನೋಡಿದ್ರೆ ನೀವು ಇದನ್ನ ಜಡ್ಜ್ಮೆಂಟ್ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಇದು ಯಾವ ಪ್ಲಾನೆಟರಿ ಸೈನ್ಗೆ ಆಸ್ಟ್ರಾಲಜಿಕಲಿ ಸಿಂಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಪ್ಲೂಟೋ ವೆರಿ ಒಂದು ಇಮ್ಯಾಜಿನೇಟಿವ್ ಪ್ಲಾನೆಟ್ ಅಂತ, ಇದೊಂಥರ ಹೈಯರ್ ಎಲಮ್ಸ್ ಆ ಥರ ತೋರಿಸುತ್ತೆ, ಆಯಿತಾ? ಸೊ ಹಾಗಾಗಿ ಈ ಜಡ್ಜ್ಮೆಂಟ್ ಕಾರ್ಡು ಪ್ಲೂಟೋ ಪ್ಲಾನೆಟ್ಗೆ ಆಸ್ಟ್ರಾಲಜಿಕಲಿ ರೆಸೊನೇಟ್ ಆಗುತ್ತೆ. ಇವಾಗ ಈ ಜಡ್ಜ್ಮೆಂಟ್ ಕಾರ್ಡ್ ಯಾವಾಗಲೇ ನೀವು ರೀಡಿಂಗ್ ಮಾಡುವಾಗ ಬಂದರೂ ಸಹ ನೀವು ಇದನ್ನ ಅರ್ಥ ಮಾಡ್ಕೋಬೇಕು, ಇಟ್ಸ್ ಎಸ್ ಕಾರ್ಡ್ ಅಂತ. ಅರ್ಥ ಆಯ್ತಾ? ಇವಾಗ ಈ ಜಡ್ಜ್ಮೆಂಟ್ ಕಾರ್ಡ್ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊತಾ ಬರೋಣ. ಈ ಜಡ್ಜ್ಮೆಂಟ್ ಕಾರ್ಡ್ ನಿಮ್ಗೆ ಯಾವಾಗಲೇ ರೀಡಿಂಗಲ್ಲಿ ಬಂದರೂ ಸಹ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ತುಂಬ ಡೀಪಾಗಿ ಸ್ಪಿರಿಚುವಲ್ ಅವೇಕನಿಂಗ್ ಫೇಸಲ್ಲಿ ಅಂಡರ್ಗೋ ಆಗ್ತಾ ಇದ್ದೀರಾ ಅಂತ ಅರ್ಥ. ನೀವು ಒಂಥರ ಮತ್ತೆ ಸತ್ತು ಬದುಕ ಅಂತ ಫೇಸಲ್ಲಿ ನೀವೀಗ ಹೋಗ್ತಾ ಇದ್ದೀರಾ ಅಂತ, ಅಂದರೆ ರೀಬರ್ತ್ ಅಂತ ನಾವೇನು ಕರಿತೀವಿ ಆ ಫೇಸಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂತ ಅರ್ಥ. ಅಂದರೆ ತುಂಬ ಒಂದು ಕನ್ಫ್ಯೂಷನ್, ಒಂದು ಕ್ಲಾರಿಟಿನೇ ಇಲ್ಲ, ಆ ಥರ ಕನ್ಫ್ಯೂಷನ್ ಫೇಸ್ನ ದಾಟ್ಬಿಟ್ಟು ಆ ಒಂದು ರೀಬರ್ತ್ ಮತ್ತೆ ಸತ್ತಿ ಬದುಕ ಅಂತ ಆ ಒಂದು ಫೇಸ್, ಸತ್ತು ಬದುಕ ಅಂದರೆ ಫಿಸಿಕಲಿ ಅಂತ ಅಲ್ಲ, ಮೆಂಟಲಿ ಅಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತ ಅರ್ಥ ಆಯ್ತಾ? ಈ ಥರ ಸ್ಪಿರಿಚುವಲ್ ಅವೇಕ್ನಿಂಗ್ ಅಂಡರ್ಗೋ ಆಗ್ತಾ ಮತ್ತು ಈ ಕನ್ಫ್ಯೂಷನ್ ಎಲ್ಲ ಓವರ್ಕಮ್ ಮಾಡ್ತಾ ನೀವು ಒಂಥರ ಮತ್ತೆ ಸತ್ತಿ ಬದುಕ್ತಾ ಇದ್ದೀರಾ ಅನ್ನೋದನ್ನ ಇದು ಕ್ಲಿಯರ್ ಆಗಿ ತೋರಿಸುತ್ತೆ. ಇದು ಇನ್ನೊಂದೇನು ತೋರಿಸುತ್ತೆ ಅಂತ ಅಂದರೆ, ನೀವು ನಿಮ್ಮನ್ನು ನೀವು ಸ್ವಲ್ಪ ಸೆಲ್ಫ್ ಇಂಟ್ರಾಸ್ಪೆಕ್ಟ್, ಅಂದರೆ ನೀವು ಸುಮ್ಮನೆ ಕೂತ್ಬಿಟ್ಟು ನೀವೇನು ಸರಿ ಮಾಡಿದಿರಾ, ಏನು ತಪ್ಪು ಮಾಡಿದ್ದೀರಾ ಅನ್ನೋದನ್ನ ಸ್ವಯಂ ಇಂಟ್ರಾಸ್ಪೆಕ್ಟ್ ಮಾಡ್ತಾ ಬನ್ನಿ ಅಂತ ಹೇಳುತ್ತೆ ಇದು. ಅವಾಗ ನಿಮಗೆ ನಿಮ್ಮ ಕನ್ಫ್ಯೂಷನ್ ದೂರ ಆಗುತ್ತೆ. ಯಾಕಂತ ಅಂದರೆ ಇದು ಕ್ಲಿಯರ್ ಆಗಿ ಹೇಳುತ್ತೆ, ನಿಮ್ಮ ಹತ್ರನೇ ಎಲ್ಲ ಆನ್ಸರ್ ಇದೆ, ನೀವು ಸ್ವಲ್ಪ ಸೆಲ್ಫ್ ಇಂಟ್ರಾಸ್ಪೆಕ್ಟ್ ಮಾಡಬೇಕು, ಸ್ವಯಂ ಇಂಟ್ರಾಸ್ಪೆಕ್ಟ್, ನಿಮ್ಮನ್ನು ನೀವೇ ಇಂಟ್ರಾಸ್ಪೆಕ್ಟ್ ಮಾಡಬೇಕು ಅಂತ ಹೇಳುತ್ತೆ ಇದು. ಇನ್ನೊಂದೇನು ಹೇಳುತ್ತೆ ಅಂತ ಅಂದರೆ, ಇದು ಬಂದ್ಬಿಟ್ಟು ಡಿವೈನ್ ಇಲ್ಲ ಯೂನಿವರ್ಸ್ ನಿಮಗೆ ಏನೋ ಒಂದು ಅನೌನ್ಸ್ಮೆಂಟ್ ಕೊಡ್ತಾ ಇದೆ, ಯಾರ ಬಗ್ಗೆನೋ, ಇಲ್ಲ ನೀವು ಯಾವ ವಿಷಯ ಬಗ್ಗೆ ತುಂಬ ಕನ್ಫ್ಯೂಸ್ಡ್ ಆಗಿದ್ದೀರಲ್ಲ ಆ ವಿಷಯದ ಬಗ್ಗೆ ನಿಮಗೆ ಅವೇರ್ನೆಸ್, ಇಲ್ಲ ಅಂತ ಅಂದರೆ ಏನೋ ಒಂದು ಅನೌನ್ಸ್ಮೆಂಟ್, ಏನೋ ಒಂದು ಮೆಸೇಜ್, ಏನೋ ಒಂದು ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳುತ್ತೆ ಇದು. ಅರ್ಥ ಆಯ್ತಾ? ಇದು ಇನ್ನೊಂದೇನು ತೋರಿಸುತ್ತೆ ಅಂತ ಅಂದರೆ, ಯಾರೋ ಒಬ್ಬರು ನಿಮ್ಮ ಈ ಲೈಫಲ್ಲಿ ನೀವು ಚಿಕ್ಕವರಿದ್ದಾಗಲೋ ಇಲ್ಲೋ ನಿಮ್ಮ ಪಾಸ್ಟಲ್ಲಿರೋರು ಮತ್ತೆ ವಾಪಸ್ ಬರ್ಬೋದು ಅಂತ ತೋರಿಸುತ್ತೆ. ಇಲ್ಲ ಅಂತಂದರೆ ನಿಮ್ಮ ಪಾಸ್ಟ್ ಲೈಫಿಂದ ಯಾರು ಒಬ್ರು ಕನೆಕ್ಟ್ ಆಗಿರೋರು ಇವಾಗ ನಿಮಗೆ ನಿಮ್ಮ ಲೈಫ್ಗೆ ಎಂಟ್ರ್ ಆಗ್ಬೋದು ಅಂತಲೂ ತೋರಿಸುತ್ತೆ. ಇನ್ನೊಂದೇನು ಇದು ಗೈಡೆನ್ಸ್ ಕೊಡುತ್ತೆ ಅಂತಂದರೆ, ನಿಮ್ಮ ಒಳ ಮನಸ್ಸು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡುತ್ತೆ. ಹೆಂಗಂದರೆ ಒಂದ್ಸಲ ನಮ್ಮ ತಲೆ ನಮಗೆ ಕನ್ಫ್ಯೂಸ್ ಮಾಡ್ಬೋದು, ಆದರೆ ನಮ್ಮ ಮನಸ್ಸು ಎಂದೂ ನಮಗೆ ಕನ್ಫ್ಯೂಸ್ ಮಾಡಲ್ಲ. ಅರ್ಥ ಆಯ್ತಾ? ಮನಸ್ಸು ಅಂತಂದರೆ ನಿಮ್ಮ ಕೃಷ್ಣ ನಿಮಗೆ ಮನಸ್ಸಿಂದ ಗೈಡ್ ಮಾಡ್ತಾ ಇರ್ತಾರೆ. ಸೊ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಮತ್ತು ನಿಮ್ಮನ್ನು ನೀವು ಯಾವಾಗಲೂ ಜಡ್ಜ್ ಮಾಡಬೇಡಿ ಅನ್ನೋದನ್ನು ತೋರಿಸುತ್ತೆ. ಅರ್ಥ ಆಯ್ತಾ? ಫರ್ಗಿವ್ ಮಾಡಿಬಿಡಿ, ಅಂದರೆ ಕ್ಷಮಿಸ್ಬಿಡಿ. ಈ ಸಿನಾರಿಯೋಲ್ಲಿ ಯಾರೇ ನಿಮಗೆ ನೋವು ಕೊಟ್ಟಿದ್ದೋ ಅವ್ರಿಗೆ ಕ್ಷಮಿಸ್ಬಿಡಿ. ಇಲ್ಲ ನಿಮ್ಮ ಮೇಲೆ ನೀವೇ ಕೋಪ ಮಾಡ್ಕೊಂಡಿದ್ರೆ ನಿಮ್ಮನ್ನು ನೀವೇ ಕ್ಷಮಿಸ್ಬಿಡಿ. ಮುಂದಕ್ಕೆ ಯಾವುದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಡಿ, ಅದು ನಿಮ್ಗೆ ಒಳ್ಳೇದಾಗಲ್ಲ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ನೀವು ಈ ಒಂದು ಫೇಸ್, ಈ ಕಾರ್ಡ್ ಯಾವಾಗಲೇ ನೀವು ರೀಡಿಂಗ್ ಮಾಡುವಾಗ ಬಂದರೂ ಸಹ ನೀವು ನಿಮ್ಮ ಕಾರ್ಮಿಕ್ ಲೆಸನ್ಸ್ನ ಇವಾಗ ಆ ಲೆಸನ್ಸ್ನ ಕಲ್ತ್ಕೊತಾ ಇದ್ದೀರಾ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ಏನೋ ಒಂದು ಅನೌನ್ಸ್ಮೆಂಟ್, ಏನೋ ಒಂದು ಸಂದೇಶ, ಏನೋ ಒಂದು ಮೆಸೇಜ್, ಇಲ್ಲ ಏನೋ ಒಂದು ಗೈಡೆನ್ಸ್ ಬರ್ತಾ ಇದೆ. ನೀವು ಯಾವುದೇ ಸಿನಾರಿಯೋಲ್ಲಿ ಕೇಳ್ತಾ ಇದ್ರು ಇದೊಂದು ಗೈಡೆನ್ಸ್ ಕೊಡುತ್ತೆ ಯೂನಿವರ್ಸ್ ನಿಮಗೆ ಅಂತ ತೋರಿಸುತ್ತೆ. ಇದು ಒಂದು ಫೇರ್ ಔಟ್ಕಮ್, ಒಂದು ಫೇರ್ ಜಸ್ಟಿಸ್ ನಿಮಗೆ ಬರುತ್ತೆ ಅಂತ ತೋರಿಸಿದೆ. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಅಪ್ರೈಟು ಜಡ್ಜ್ಮೆಂಟ್ ಕಾರ್ಡ್ದು ಅರ್ಥ. ಇವಾಗ ರಿವರ್ಸ್ ಜಡ್ಜ್ಮೆಂಟ್ ಕಾರ್ಡ್ ಬಗ್ಗೆ ಅರ್ಥ ಮಾಡ್ಕೊತಾ ಬರೋಣ. ರಿವರ್ಸ್ ಜಡ್ಜ್ಮೆಂಟ್ ಕಾರ್ಡ್ ಏನು ತೋರಿಸುತ್ತೆ ಅಂತಂದರೆ, ಇದು ಯಾವಾಗಲೇ ಕಾರ್ಡಲ್ಲಿ ಬಂದು ಸಹ ಇದು ನೋ ಕಾರ್ಡ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಯಾಕಂತ ಅಂದರೆ, ನೀವು ನಿಮ್ಮ ಒಳ ಮನಸ್ಸಿನ ಇರೋವಂಥ ಭಯದಿಂದ ನೀವು ಮುನ್ನುಗ್ಗಕ್ಕೆ ಹೆದರ್ತಾ ಇದ್ದೀರಾ. ಅಯ್ಯೋ ನಾನು ಈ ಹೆಜ್ಜೆ ಇಟ್ಬಿಟ್ರೆ ಏನಾಗ್ಬಿಡುತ್ತೋ ಏನೋ, ಅಯ್ಯೋ ನಾನು ಇದು ತೊಗೊಂಡ್ಬಿಟ್ರೆ ಇದೇನು ಜಗಳ ಆಗ್ಬಿಡುತ್ತೋ ಏನೋ ಮನೆಯಲ್ಲಿ. ಅಂದರೆ ನಾವು ಏನೇ ಒಂದು ಹೊಸದು ಮಾಡೋಕ್ಕೆ ಹೋದ್ರೂ ಅಲ್ಲಿ ಫಸ್ಟ್ ಬರೋದೇ ಅಡಚಣೆ ಅಲ್ವಾ? ಸೊ ನೀವು ನಿಮ್ಮ
ಫಿಯರ್ಸ್, ನೀವು ನಿಮ್ಮ ಭಯದಿಂದ ನೀವು ಮುನ್ನುಗ್ಗಕ್ಕೆ ಹೆದರ್ತಾ ಇದ್ದೀರಾ, ಅದನ್ನ ಮಾಡಬೇಡಿ ಅಂತ ತೋರಿಸುತ್ತೆ ಇದು. ನೀವು ತುಂಬಾ ಭಯದಿಂದ ಮುನ್ನುಗ್ತಾನೆ ಇಲ್ಲ, ಅಲ್ಲೇ ಸ್ಟಕ್ ಆಗಿಬಿಡಿದಿರಾ ಅಂತ ತೋರಿಸುತ್ತೆ. ಇದಿನ್ನೊಂದೇನು ತೋರಿಸಿದೆ ಅಂತಂದ್ರೆ, ನೀವು ನಿಮ್ಮ ಕಾರ್ಮಿಕ್ ಲೆಸನ್ ಹೆಂಗ್ ಗೊತ್ತಾ, ನಾವೆಲ್ಲ ಹುಟ್ಟಿರೋದೇ ನಾವೇ ಸೋಲ್ ಕಾಂಟ್ರಾಕ್ಟ್ ಅಲ್ಲಿ ನಾವು ಈ ಲೆಸನ್ ಎಲ್ಲ ಕಲಿಬೇಕು ಅಂತ ದೇವ್ರನ್ನ ಕೇಳ್ಕೊಂಡ್ಬಿಟ್ಟು ಬಂದಿರ್ತೀವಿ. ಆದ್ರೆ ಇಲ್ಲಿ ಹ್ಯೂಮನ್ ಫಾರ್ಮ್ ಅಲ್ಲಿ ಹುಟ್ಟಿದ ಮೇಲೆ ಎಲ್ಲ ಮರ್ತೋಗ್ಬಿಡ್ತೀವಿ. ಅರ್ಥ ಆಯ್ತಾ? ಸೊ ಅದಕ್ಕೆ ದೇವ್ರೆ ಈ ಕಾರ್ಮಿಕ್ ಲೆಸನ್ಸ್ ಇಂದ ಎಚ್ಚರಿಸ್ತಾ ಇರ್ತಾನೆ, ಈ ಕಾರ್ಮಿಕ್ ಲೆಸನ್ಸ್ ನ ಕ್ಲಿಯರ್ ಮಾಡು ಅಂತ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಈ ಕಾರ್ಡ್ ರಿವರ್ಸಲ್ ಬಂದಾಗ ಇದೇನ್ ತೋರಿಸ್ತೆ ಅಂತ, ನೀವು ಕಾರ್ಮಿಕ್ ಲೆಸನ್ಸ್ ಇಂದ ನೀವು ಲೆಸನ್ಸೇ ಕಲಿಯಕ್ಕೆ ರೆಡಿ ಇಲ್ಲ. ಅಂದ್ರೆ ನೀವು ನಿಮ್ ಭಯದಿಂದ ಓವರ್ಕಮ್ ಮಾಡಿ ಮುನ್ನುಗ್ಗಕ್ಕೆ ರೆಡಿ ಇಲ್ಲ, ಭಯದ ಲೂಪಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಅಂತ ತೋರಿಸುತ್ತೆ ಇದು. ಇನ್ನೊಂದೇನು ತೋರಿಸುತ್ತೆ ಅಂತಂದ್ರೆ, ಯಾರೋ ನಿಮ್ ಇನ್ ಅಂಡ್ ಅರೌಂಡ್, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಇಲ್ಲ ಯಾರೇ ನಿಮ್ಮ ಸುತ್ತಮುತ್ತಲು ಇರ್ಬೋದು, ನಿಮ್ಗೆ ಹಿತೈಷಿ ಅವರು ಅಂತ ಅನ್ಸ್ಬೋದು, ಬಟ್ ಅವ್ರಿಗೆ ನಿಮ್ಮ ಮೇಲೆ ಒಳ್ಳೆ ಇಂಟೆನ್ಷನ್ ಇಲ್ಲ ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ. ಸ್ವಲ್ಪ ಹುಷಾರಾಗಿರಿ ಅಂತ ಇದು ಕ್ಲಿಯರ್ ಆಗಿ ಗೈಡೆನ್ಸ್ ಕೊಡುತ್ತೆ. ಸುಮ್ಮನೆ ನೀವೇ ಕಿಯಾಟಿಕ್, ಸುಮ್ಮನೆ ಒಂದು ಡ್ರಾಮಾ ಕ್ರಿಯೇಟ್ ಆಗೋ ಥರ ನೀವೇ ಕ್ರಿಯೇಟ್ ಮಾಡ್ಕೊತಾ ಇದ್ದೀರಾ, ಅದನ್ನ ಮಾಡಬೇಡಿ. ನಿಮ್ಮ ಒಳ ಮನಸ್ಸಿನ ಮಾತು ಕೇಳಿ. ಅರ್ಥ ಆಯ್ತಾ? ಇಲ್ಲಾಂದ್ರೆ ಸುಮ್ಮನೆ ಯಾರು ನಿಮ್ಮ ಮೇಲೆ ನೀವು ಮಾಡಿಲ್ದೇ ಇರೋ ತಪ್ಪಿಲ್ದೇ ಇದ್ದಂಗೆ ಇದು ನಿಮ್ಮ ಮೇಲೆ ಸುಮ್ಮನೆ ಆರೋಪ ಹೊರಿಸ್ತಾ ಇರ್ಬೋದು. ಆ ಥರ ಮಾಡ್ತಾ ಇದ್ದೆ. ನಿಮ್ಮ ಒಳ ಮನಸ್ಸು ಮಾತು ಕೇಳಿ ಮುನ್ನುಗ್ಗಿ. ನೀವು ನಿಮ್ಮ ಭಯದಿಂದ ಸುಮ್ಮನೆ ಇರಬೇಡಿ. ತಪ್ಪಲ್ಲಿ ಸುಮ್ಮನೆ ನಿಮ್ಮ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ ಅಂದರೆ ಅದನ್ನ ಖಂಡಿಸಿ, ಆ ಫಿಯರಿಂದ ಮುನ್ನುಗ್ಗಿ ಅಂತ ಗೈಡೆನ್ಸ್ ಕೊಡುತ್ತೆ ಇದು. ಅರ್ಥ ಆಯ್ತಾ? ನೀವು ಕಾರ್ಮಿಕ್ ಲೆಸನ್ಸೇ ಕಲಿಯಕ್ಕೆ ರೆಡಿ ಇಲ್ಲ, ಅದನ್ನ ಇದು ಕ್ಲಿಯರ್ ಆಗಿ ತೋರಿಸುತ್ತೆ. ಅರ್ಥ ಆಯ್ತಾ? ಸೊ ಯಾರೋ ನಿಮ್ಮ ಸುತ್ತಮುತ್ತಲಿರೋರು ನಿಮ್ಮ ಮುಂದೆ ಒಳ್ಳೆಯವ್ರ ಥರ ಇರ್ತಾರೆ, ಬಟ್ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ಬೋದು. ಸೊ ಸ್ವಲ್ಪ ಹುಷಾರಾಗಿರಿ ಅಂತ ತೋರಿಸುತ್ತೆ ಇದು ರಿವರ್ಸ್ ಜಡ್ಜ್ಮೆಂಟ್ ಕಾರ್ಡ್. ಅರ್ಥ ಆಯ್ತಾ? ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಿಮ್ಗೆ ಮತ್ತಷ್ಟು ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ನಾನು ಮಾಡೋ ಮುಂದಿನ ವೀಡಿಯೋಸ್ದು. ಸೊ ಮುಂದಿನ ವೀಡಿಯೋಲಿ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ, ಎಲ್ಲರಿಗೂ ಒಳ್ಳೆಯದಾಗಲಿ.